ಏನು ಹುಡುಗರಪ್ಪ. ಓ ರೋಲಿಂಗಾ? ಓಕೆ, ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಷ್ಟೋ ಸತಿ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿದ್ದಂಗೆ ನನ್ನ ಪಕ್ಕದೇ ಇರೋ ನನ್ನ ಸ್ನೇಹಿತನೂ ಅಂದ್ಕೊಂಡಿರ್ತಾನೆ. ಕೋಇನ್ಸಿಡೆನ್ಸ್ ಆಗುತ್ತೆ. ಏನೋ ಒಂದು ಐಟಮ್ ನನಗೂ ಇಷ್ಟ ಆಗುತ್ತೆ, ಅವನಿಗೂ ಇಷ್ಟ ಆಗುತ್ತೆ. ಐಟಮ್ ಅಂದಿದ ತಕ್ಷಣ ಬೇರೆ ಐಟಮ್ ಅಂದ್ಕೊಂಬೇಡಿ, ಫುಡ್ ಐಟಮು, ಶೂಸು, ಕಾರು, ಈ ಥರದ್ದು. ಸೊ ಇವತ್ತು ನಾವು ಇಬ್ಬರು ಒಳ್ಳೆ ಫ್ರೆಂಡ್ಸು ಮತ್ತು ಇಬ್ಬರು ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ಮಧ್ಯ ಒಂದೇ ಥರ ಯೋಚನೆ ಮಾಡ್ತಾರ ಫ್ರೆಂಡ್ಸು ಅಥವಾ ಒಂದೇ ಥರ ಯೋಚನೆ ಮಾಡ್ತಾರೆ ಅಣ್ಣ ತಮ್ಮಂದಿರು ಅಂತ ನೋಡೋಕೆ ಹೋಗೋಣ. ಬನ್ನಿ ಲೆಟ್ ಸ್ಟಾರ್ಟ್. ಬನ್ನಿ ನೋಡೋಣ ಇವಾಗ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ವೇದಾಂತ್ ಶೆಟ್ಟಿ ಮತ್ತು ಸಿದ್ಧಾಂತ್ ಶೆಟ್ಟಿ. ಸೊ ನೀವು ಕೆಲವೊಂದು ಸತಿ ಇವಾಗ ನೋಡಿ ಆರ್ಡ್ರ್ ಮಾಡಬೇಕಾದ್ರೆ ಫುಡ್ಡು ಬಟ್ಟೆಗಳು ತೊಗೊಳಕ್ಕೆ ಹೋದಾಗ ನೀವಿಬ್ಬರು ಒಂದೇ ಥರ ಚಾಯ್ಸ್ ಮಾಡ್ತೀರಾ ಅಥವಾ ಡಿಫ್ರೆಂಟ್ ಚಾಯ್ಸಸ್ ಮಾಡ್ತೀರಾ? ಬಟ್ಟೆ ಎಲ್ಲ ಒಂದೇ ಥರ ಚಾಯ್ಸು, ಫುಡ್ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಯೂಶಲಿ ಸೇಮಾ? ಸರಿ ಬನ್ನಿ ನೋಡೋಣ. ಇವತ್ತಿನ ಗೇಮಲ್ಲಿ ನಾನು ನಿಮಗೆ ಕೆಲವೊಂದು ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ಸ್ ಕೊಟ್ಟಾಗ ನೀವಿಬ್ಬರು ಒಂದೇ ಅದನ್ನೇ ಚೂಸ್ ಮಾಡಿದ್ರೆ, ಇಬ್ಬರು ಸೇಮ್ ಆಪ್ಷನ್ನೇ ಚೂಸ್ ಮಾಡಿದ್ರೆ ನಿಮಗೆ ಪಾಯಿಂಟು, ಇಲ್ಲ ಅಂದರೆ ಪಾಯಿಂಟ್ ಇಲ್ಲ, ಡಮಾರು. ನೋಡೋಣ ನೀವು ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ನೀವು ಒಂದೇ ಆಪ್ಷನ್ ಚೂಸ್ ಮಾಡ್ತೀರಾ ಅನ್ಸುತ್ತಾ ನಿಮಗೆ? ಮಾಡೋಣ ನೋಡೋಣ ಬನ್ನಿ. ಏನಪ್ಪ ಇಬ್ಬರು ಬೆಸ್ಟ್ ಸ್ನೇಹಿತರು, ಶ್ರೇಯಸ್ ಶೆಟ್ಟಿ ಮತ್ತು ಕಿಶನ್ ಕುಮಾರ್ ಸರ್. ಇವತ್ತು ಆ್ಯಕ್ಚುಲಿ ಒಂದು ಗೇಮ್ ನಡೆಸೋಣ ಅಂತಿದ್ದೀವಿ ಇಬ್ಬರು. ಏನಂದರೆ ಇಬ್ಬರು ಫ್ರೆಂಡ್ಸು ಮತ್ತು ಇಬ್ಬರು ಏನೋ ಅಣ್ಣ ತಮ್ಮಂದಿರು. ಅವರು ಒಂದೇ ಚಾಯ್ಸ್ ತೊಗೊತಾರ, ಅವ್ರ ಯೋಚನೆಗಳು ಒಂದೇ ಥರ ಇರುತ್ತಾ, ಒಂದೇ ಚಾಯ್ಸ್ ತೊಗೊತಾರ, ಅಥವಾ ನೀವು ಫ್ರೆಂಡ್ಸ್ ಆಗಿ ನೀವು ಒಂದೇ ಚಾಯ್ಸ್ನ ತೊಗೊತೀರಾ ಅಂತ. ನಿಮ್ಗೆ 2 ಚಾಯ್ಸ್ ಕೊಡ್ತೀನಿ. ಅದರಲ್ಲಿ ನೀವು ಒಂದೇ ಚಾಯ್ಸ್ ತೊಗೊಂಡ್ರೆ ನೀವಿಬ್ಬರು ಥಿಂಕಿಂಗ್ ಒಂದೇ ಥರ ಇದೆ, ಒಗ್ಗಟ್ಟಿದೆ ಅಂತ. ಏನು ಅನ್ಸುತ್ತೆ ನಿನಗೆ ಈ ಗೇಮಲ್ಲಿ? ಏನು ಅನ್ಸುತ್ತೆ? ಅಲ್ಲ, ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಚಾಯ್ಸ್ ಕೊಡ್ತೀಯ ಅಂತಾರೆ ಹೇಳಿ. ಕೆಲವೊಂದು ಊಟದ್ದು ಯಾವ್ದಾನ ವೆರೈಟಿ ಫುಡ್ಡು, ಕಾರು, ಶೂಸ್ಗಳು ಈ ಥರ ಕೊಟ್ಟಾಗ ನೀವಿಬ್ಬರು ಒಂದೇ ಥರ ಆಪ್ಟ್ ಮಾಡ್ತೀರಾ ಇಲ್ವಾ? ಅಂದರೆ ಹಾಂ, ಅಂದೆ ನಾನೇನು ತೊಗೊತೀನಿ ಅವನಿಗೆ ಗೊತ್ತಿರುತ್ತೆ, ಅವನೇನು ತೊಗೊಂಡ ನಂಗೆ ಗೊತ್ತಿರುತ್ತೆ. ಬಟ್ ಒಂದೇ ಚೂಸ್ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ. ನಿಂಗೇನು ಅನ್ಸುತ್ತೆ? ಮಾಡ್ಬೋದು. ಊಟ ಅಂತಂದ್ರೆ ಅವ್ನು ಏನೇನು ತಿಂತಾನೆ ತಿಂದು ನೋಡಿಲ್ವ ಅಲ್ಲಿ, ಗೊತ್ತಾಗುತ್ತೆ ನನಗೆ. ಹೇಳ್ತೀನಿ ನಾನು. ಊಟ ಬಿಟ್ಟು ಬೇರೆ ಏನೇನಿದೆ? ಊಟ ಬಿಟ್ಟು ಬೇರೆ ತುಂಬ ಇದೆ, ವೆರೈಟಿ ಆಫ್ ಫುಡ್ಸ್ ಇದೆ, ಟೇಸ್ಟ್ ಮಾಡ್ಬೋದು ನೀವು. ಊಟ ಬಿಟ್ಟು ವೆರೈಟಿ ಆಫ್ ಫುಡ್ಸ್ ಅದು ಬೇರೆ ಥರ ಇದೆ, ನೀವು ನೋಡ್ಬೋದು. ನೀವು ಕಣ್ಣು ತುಂಬಿ ನೋಡಿ ನೀವೇ ಯಾವ್ದು ಬೇಕು ಅಂತ ನೀವೇ ಚೂಸ್ ಮಾಡ್ಬೋದು. ಇಬ್ರು ಒಂದೇ ಚೂಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಒಂದು ಪಾಯಿಂಟ್ ಬರುತ್ತೆ. ಸೊ ನಾವು ಪಾಯಿಂಟ್ಸ್ ಜಾಸ್ತಿ ಒಂದೇ ಚೂಸ್ ಮಾಡಿ ಜಾಸ್ತಿ ಪಾಯಿಂಟ್ಸ್ ತೊಗೊಂಡಷ್ಟು ನಾವು ಗೆಲ್ತೀವ. ನೀವೇ ಗೆಲ್ತೀರ. ಹಂಗಾರೆ ಒಂದೇ ಚೂಸ್ ಮಾಡ್ತೀವಿ. ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ರೆಡಿನಾ? ನಾನು ನಿಮಗೆ 2 ಚಾಯ್ಸಸ್ ಕೊಡ್ತೀನಿ. ನೀವು ಚಾಯ್ಸ್ 1 ತೊಗೊತೀರಾ ಅಥವಾ ಚಾಯ್ಸ್ 2 ತೊಗೊತೀರಾ ಅಂತ ನಿಮ್ಮ ಫಿಂಗರ್ಸಲ್ಲಿ ನೀವು ನನಗೆ ಹೇಳಿ, ಮಾತಾಡಬೇಡಿ. ಆಮೇಲೆ ನಿಮಗೆ 2 ಚಾಯ್ಸ್ ಇಷ್ಟ ಆಯಿತು ಅಂದರೆ ಥಮ್ಸಪ್ ತೋರಿಸಿ. ಸೊ ಥಮ್ಸಪ್ ಒಂದು 4 ಟೈಮ್ಸ್ ಅಷ್ಟೇ ನೀವು ತೋರ್ಸೋಕ್ಕಾಗೋದು ಪರ್ ಹೆಡ್. 4 ಟೈಮ್ಸ್ ಅಷ್ಟೇ ಯೂಸ್ ಮಾಡಿ. ಈ ಗೇಮಲ್ಲಿ ಬರೀ 4 ಸತಿ ಇಲ್ಲ ಅಂದರೆ 1 or 2ನೇ ಚೂಸ್ ಮಾಡಬೇಕು. ಓಕೆ ನಡೀರಿ, ಹೋಗಿ ನೋಡೋಣ ಚಾಯ್ಸ್ ಒಂದೇ ಇರತ್ತಾ ಅಂತ. ಲೆಟ್ಸ್ ಗೋ. ಇಬ್ರು ಕ್ಲಾಸ್ಮೇಟ್ಸ್ ಅಲ್ಲ ಸ್ಕೂಲಲ್ಲಿ? ಚಿಕ್ಕವನಿಂದ. ಸರಿ, ಕ್ವಶನ್ ನಂಬರ್ 1 ಕೇಳ್ತೀನಿ ನೋಡಿ. 1 ರಿಂದ 10ವರೆಗೂ ನಂಬರ್ ಯಾವ್ದಾದ್ರು 1 ನಂಬರ್ ಕೈಯಲ್ಲಿ ಬೆರಳಲ್ಲಿ ಸೂಚನೆ ಮಾಡಿ. ಇಬ್ರು ಕೋಚಿಂಗ್ ಕ್ಲಾಸ್ಗೂ ಒಟ್ಟಿಗೆ ಹೋಗ್ತಾ ಇದ್ರಾ? ನೀವಿಬ್ರು ಕ್ರಿಕೆಟ್ ಆಡಕ್ಕೆ? ಅಬ್ಬಾ ಲಾಟ್ರಿ. ಸರಿ, ಒಂದು ಕ್ರಿಕೆಟ್ ಯಾವ್ದಾನ ಒಂದು ಶಾರ್ಟ್ ಆಕ್ಷನ್ ಮಾಡಿ ತೋರಿಸಿ. ಓಹೋ, ಅವಳಿ ಜೋಡಿಮ್ಮ. ನೀವಿಬ್ರು ಡ್ಯಾನ್ಸ್ ಕ್ಲಾಸ್ ಏನಾದ್ರು ಡ್ಯಾನ್ಸ್ ಆ ಥರ ಚಿಕ್ಕ ವಯಸ್ಸಲ್ಲಿ? ಅವ್ನು ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದ, ನಾನು ಅವನ ಜೊತೆ ಮಾಡ್ತಾ ಇದ್ದೆ. ಚೆನ್ನಾಗಿ ಕಲ್ತಿದ್ಯಾ ಹಾಗಾದ್ರೆ ನಿನ್ನ ಫ್ರೆಂಡ್ ಹತ್ರ? ಸರಿ, ಅದನ್ನ ಒಂದು ಒಳ್ಳೆ ಡ್ಯಾನ್ಸ್ ಮೂವ್ ತೋರಿಸಿ ಇಬ್ರು. ಒಳ್ಳೆ ಓಕೆ, ಇದನ್ನ ಅವನೇ ಫಸ್ಟ್ ನಂಗೆ ಹೇಳ್ಕೊಟ್ಟಿದ್ದ. ಅದು ಒಂದೇ ಸ್ಟೆಪ್ ನನಗೆ ಕರೆಕ್ಟಾಗಿ ಬರೋದು. ಓಹ್, ಚೆನ್ನಾಗಿ ಕಲ್ತಿದ್ಯಾ ಕಿಶನ. ನೀವಿಬ್ರು ತುಂಬ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರ್ತೀರಾ. ಯಾವ್ದಾನ ನಿಮ್ಮ ಬಾಡಿ ಪಾರ್ಟ್ ಯಾವ್ದಾನ ಒಂದು ಪಾರ್ಟ್ ತೋರಿಸ್ಬೇಕಾ? ಅಂದರೆ ಯಾವ್ದಾನ ಬಾಡಿ ಪಾರ್ಟ್ನ ಟಚ್ ಮಾಡಿ ತೋರಿಸಿ. ಓಹೋ, ಒಬ್ಬ ನಾಟಿ ಇನ್ನೊಬ್ಬ ಚಾಣಕ್ಯ. ಓ, ಹಂಗಾಗಿದೆ ಕತೆ. ಓಕೆ ಸರಿ, ಬೇಜಾನ್ ವರ್ಕೌಟ್ ಮಾಡ್ತೀರಾ ಅನ್ಸತ್ತೆ ಇಬ್ರು? ಅಂದರೆ ಜಿಮ್ಮಲ್ಲಿ ಹೇಳಿದ್ದು. ಯಾವ್ದಾನ ಒಂದು ಒಳ್ಳೆ ವರ್ಕೌಟ್ ಪೊಸಿಷನ್ ತೋರಿಸಿ. ಅಂದರೆ ವರ್ಕೌಟ್ ಮಾಡೋದು ಯಾವ್ದಾನ ಒಂದು ಪೊಸಿಷನ್ ತೋರಿಸಿ. ನೀನು ಇನ್ನೊಂದು ಸೈಜ್ ತೋರಿಸು ಶೆಟ್ಟಿ. ನಾನು ಮಾಡಿದ್ದೆ ಬಿಡು ವರ್ಕೌಟ್. ಓಕೆ, ನೆಕ್ಸ್ಟ್ ಇವಾಗ ಒಳ್ಳೊಳ್ಳೆ ಫೋಟೋಸ್ ತೋರಿಸ್ತೀನಿ ನಿಮಗೆ. ನೋಡ್ಬಿಟ್ಟು ಚೂಸ್ ಮಾಡಿ, ಒಂದೇ ಚೂಸ್ ಮಾಡಿ, ಯಾವಾಗ ಒಂದು ಪಾಯಿಂಟ್ ಬರುತ್ತೆ. ಓಕೆ, ರೆಡಿನಾ ಬಾಯ್ಸ್? ಆಪ್ಷನ್ 1, ಆಪ್ಷನ್ 2. ಹಿಂಗೆಲ್ಲ ಕೊಟ್ರೆ ತಪ್ಪಾಗ್ಬಿಡುತ್ತೆ ಗುರು.
ತುಂಬ ಕ್ಲೋಸ್ ಕಾಲ್ ಇದು. 1 2 ಯಾವುದು ಶೆಟ್ಟಿ ನೀನು? ನೆಕ್ಸ್ಟ್ ರೆಡಿನಾ? ಹಾಂ ನನ್ನ ಮಕ್ಕಳ ಇಬ್ರು ಒಳ್ಳೆ ಪ್ರೋಟೀನ್ ಫುಡ್ ಹೊಡಿತೀರಲ್ಲ, ಹಾಂ ಚೆನ್ನಾಗಿ ತಿಂತೀರಾ ಅನ್ಸುತ್ತೆ. ಬನ್ನಿ ಇವಾಗ ತೋರಿಸಿ ನಿಮ್ಮ ಪ್ರೋಟೀನ್. ಆಪ್ಷನ್ 1 ಆಪ್ಷನ್ 2 ಯಾವುದು? ಆಪ್ಷನ್ 2 ಉಲ್ಟಾ ಇದೆಯಲ್ಲೋ. ಓಕೆ 2 ಉಲ್ಟಾ ಇದೆ, ಅದು ಉಲ್ಟಾ ಇದೆ ಅನ್ಸುತ್ತೆ. ಓಕೆ ಮತ್ತೆ ಉಲ್ಟಾ ಪ್ರೋಟೀನ್ ಕೊಟ್ಟಿದ್ದೀನಿ ನಮಗೆ. ಓಕೆ ಆಪ್ಷನ್ 1 ಆಪ್ಷನ್ 2 ಇಬ್ರು ಒಂದೇ ಪ್ರೋಟೀನ್ ತೊಗೊಂಡಿದ್ದೀರಾ ಅಂತ ನೋಡೋಣ. ಚೆನ್ನಾಗಿ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ಬಿಫೋರ್ ವರ್ಕೌಟ್ ಆಫ್ಟರ್ ವರ್ಕೌಟ್ ಎಲ್ಲ ಡಿಸ್ಕಸ್ ಮಾಡ್ತೀರಾ. ಆಪ್ಷನ್ 1 ಆಪ್ಷನ್ 2ನೇದು ಯಾವುದು? ಮಚ್ಚ ಈ ರೌಂಡಲ್ಲಿ ಯಾಕೋ ನಾವು ಸೋಲ್ತೀವಿ ಅನ್ಸುತ್ತೆ. ನನಗೂ ಯಾಕೋ ಹಂಗೆ ಅನ್ಸುತ್ತೆ. ಅಣ್ಣ ತಮ್ಮ ಹೊಡ್ಕೊಂತಾರೆ. ಏನೇ ಆದರೂ ಎರಡೂ ಮೈದಾನೆ ನೋಡಿ. ಆಪ್ಷನ್ 1 ಆಪ್ಷನ್ 2 ಆಪ್ಷನ್ 1 ಆಪ್ಷನ್ 2 ಪರವಾಗಿಲ್ಲ, ಡಿವೇಟ್ ಆಗ್ತೀರಾ ಸ್ವಲ್ಪ. ತುಂಬ ಚೆನ್ನಾಗಿದೆ ನಿಮ್ಮ ಫ್ರೆಂಡ್ಶಿಪ್ ಇಬ್ರದ್ದು, ಅದ್ಭುತ ಕ್ಲಾಸಿ. ಆಪ್ಷನ್ 1 ಆಪ್ಷನ್ 2 ಅದು ಪಾನಿಪುರಿ, ಇದು ಮೋಮೋಸಾ? ಶಿವಪುರಿ ಅಲ್ವೇನೋ ಅದು. ಹುಡುಗಿರು ನೋಡಬೇಕು ಅಂದರೆ ಪಾನಿಪುರಿ ಹತ್ರ ಹೋಗ್ರಿ, ಚೈನೀಸ್ ಅಂಥವ್ರನ್ನ ನೋಡಬೇಕು ಅಂದರೆ ಮೋಮೋಸ್ ಹತ್ರ ಹೋಗ್ರಿ. ಫ್ರೆಂಡ್ಶಿಪ್ ಅನ್ನೋ ಶಬ್ದಕ್ಕೆ ಅವಮಾನ ಆಗಿದೆ. ಸ್ನೇಹಿತರಲ್ಲಿ ಒಗ್ಗಟ್ಟಿಲ್ಲ. ಓಕೆ ಆಪ್ಷನ್ 1 ಆಪ್ಷನ್ 2 ಬರ್ಗರು ವಡಪಾವು. ಬರ್ಗರ ವಡಾಪಾವ. ಚೆನ್ನಾಗಿ ಹೋಗ್ತೀರಾ, ಎಲ್ಲ ಅಮೇರಿಕನ್ನೇ ಬೇಕು. ಮೂನ್ ಹನಿಮೂನ್. ಫಸ್ಟ್ ಆಪ್ಷನ್ ಜಾಮೂನ ಅಥವಾ ಸೆಕೆಂಡ್ ಆಪ್ಷನ್ ರಸಗುಲ್ಲಾನ ವೈಟ್? ನನಗೆ ಕಳ್ಳ ಕಿಶನ ಬೇಗ ಹೇಳು. ನನ್ನ ಮಕ್ಕಳು ಸರಿ ಓಕೆ. ನಮ್ಮ ಹಳ್ಳಿ ಮನೆಗೆ ಹೋದ್ರೆ ಆಪ್ಷನ್ ನಂಬರ್ 1 ಹೋಳಿಗೆ ತಿಂತೀರಾ ಅಥವಾ ಕ್ಯಾರೆಟ್ ಹಲ್ವಾ ತಗೊಂತೀರಾ? ಓಹೋ ಬ್ರೋ, ಇದೆಲ್ಲ ಚೆಕ್ ಮೇಟ್ ಎಲ್ಲ ಮಾಡಬಾರ್ದು ಗುರು, ಇದು ತಪ್ಪಾಗ್ಬಿಡುತ್ತೆ ರೀ. ಬೇಗ ಆರ್ಡರ್ ಮಾಡು, ಆಫರ್ ಕ್ಲೋಸಸ್ ಸೂನ್. ನಾವು ನಮ್ಮ ತನಕ್ಕೆ ಟ್ರೂ ಆಗಿರೋಣ. ಥೂ ಆದ್ರಿ, ಥೂ ಆಗಿಲ್ಲ, ಥೂ. ಶೆಟ್ಟಿ ವಿ ಆರ್ ಆನ್ ಟ್ರ್ಯಾಕ್ ಬ್ರೋ. ಇವಾಗ ಟ್ರ್ಯಾಕ್ ಕ್ರಾಸ್ ಮಾಡ್ತಾ ಇದ್ದೀರಾ. ಬನ್ನಿ ಇವಾಗ ಹೆಣ್ಣು ನೋಡಕ್ ಹೋಗೋಣ. ಆಪ್ಷನ್ 1 ಆಪ್ಷನ್ 2 ಏಯ್ ಯಾಕೆ ಗುರು ಹಿಂಗೆಲ್ಲ ಮಾಡ್ತೀಯ ನೀನು? ಅವ್ನು ಅನ್ಕೊಂಡಂಗೆ ನೀನು ಅನ್ಕೊಂಡು ಅದೇ ಆಪ್ಷನ್ ತಗೊಂತೀಯಾ? ಇಲ್ಲಿ ನೋಡು, ಇಲ್ಲಿ ನನಗೆ ಅವನ ಬಗ್ಗೆ ಒಂದು ಚೆನ್ನಾಗಿ ಗೊತ್ತು. ಅವನಿಗೆ ಯಾರು ಫೇವ್ರೇಟ್ ಅಂತಾನು ಗೊತ್ತು. ಲೆಫ್ಟಲ್ಲಿ ಇರೋದು ಕೇರ, ರೈಟ್ ಸೈಡ್ ಆಲೆ ತಾನೆ. ನಾನು ನನ್ನ ಪ್ರಕಾರ ಹೋಗ್ತಾ ಇಲ್ಲ, ನಾನು ಅವನ ಪ್ರಕಾರ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಮುಂಚೆನೆ ಎಲ್ಲ ಬೆಟ್ಟಾಕ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಹಳ್ಳಿ ರೌಂಡಲ್ಲೇ ಹೊಡಿತೀರಾ. ಒಳ್ಳೆ ಟಾಪಿಕ್ ಬಂದಿದೆ. ಎರಡೆರಡೆ ತೋರ್ಸಪ್ಪ, 4 ತೋರಿಸ್ಬಿಟ್ಟು. ಆಪ್ಷನ್ 1 ಆಪ್ಷನ್ 2 ಅನಿಸ್ತಾ ಇದೆಯಾ? ಚುಮ್ಮು ಅನಿಸ್ತಾ ಇದೆಯಾ? ಓಕೆ, ಎರಡನೇ ನೋಡೋಕೆ ಇದು ಶೆಟ್ಟಿ ನನ್ನ ಪ್ರಕಾರನೇ ಚೂಸ್ ಮಾಡಬೇಕು. ಎರಡನೇ ನೋಡೋ ಆಪ್ಷನ್ ನಿನ್ನ ಪ್ರಕಾರ ಚೂಸ್ ಮಾಡ್ಬೇಕಾ? ಆಪ್ಷನ್ 1 ಆಪ್ಷನ್ 2 ಎರಡೂ ತಂಪು ಕೂಲೆ. ಓ ಯಾಕೋ ಸಡನ್ನಾಗಿ ಶೆಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಮ್ಮ ಕರಿತಾವನಲ್ಲ. ಟಾಪಿಕ್ ಚೆನ್ನಾಗಿದೆ, ಅದಕ್ಕೆ ಶೆಕೆ ಜಾಸ್ತಿ. ಶೆಟ್ಟಿದಾಯ್ತಾ ತೋರಿಸಿ? ಶೆಟ್ಟಿದಾಯ್ತು. ಕಿಶನ್ ಹಂಗೆ ವೈಟಿಂಗು. ತುಂಬಾ ತೋರ್ಸೋಗಲ್ಲ ಕಿಶನ್, ಇದಕ್ಕೂ ಟೈಮ್ ಲಿಮಿಟ್ ಇದೆ. ಅಲ್ಲ ಆಡಿಯನ್ಸ್ ನೋಡ್ಲಿ ಮಗ, ಆಡಿಯನ್ಸ್ ನೋಡ್ಲಿ. ನಿನ್ನ ಅನಿಸಿಕೆ ನೀನ್ ನೋಡ್ಬೇಕು ಅಂದ್ಬಿಟ್ಟು ಆಡಿಯನ್ಸ್ ಮೇಲೆ ಹಾಕೋದು ಕರೆಕ್ಟ್ ಅಲ್ಲ. ನಿಂದೇನೋ ಆಪ್ಷನ್ ನಿಂದು? ವರ್ಸ್ಟ್ ಪೀಪಲ್. ಗೊತ್ತಿತ್ತಾ ಗೋಡೆ ಇಲ್ಲಿ ಹೆಂಗೆ ಏನಾಗ್ತದೆ ಹೇಳಿ ಇಲ್ಲಿ ಹರಿ. 1 minute. ಹಲೋ Hello. ಹಲೋ Hello, is it Mr. Srihari? ಎಸ್ ದಿಸ್ ಇಸ್ ರೇಖಾಣಿ. So Vinita here, sir, calling from Raw Holiday. So we are inviting the privileged grand car owners for the Raw Holiday. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ಇನ್ ಎ ಮೀಟಿಂಗ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇಲ್ಲಿಂದ ನೋಡ್ತಾ ಇದ್ದೀನಿ ನಾನು, ನನ್ಗೆ ಗೊತ್ತಾಗ್ತಾ ಇದೆ. ಎಲ್ಲ ಮಾತಾಡಿರ್ತೀರ ನೀವಿಬ್ರು. ಆಪ್ಷನ್ ನಂಬರ್ 1 ಆಪ್ಷನ್ ನಂಬರ್ 2 ನಾನು ಇದಕ್ಕಿದು ನಂಗೆ ಗೊತ್ತ ಅವ್ನು ಏನ್ ತಗೊಂಡಿರ್ತಾರೆ ಅಂತ, ಬಟ್ ನಾನು ಆ ತಪ್ಪು ಮಾಡಕ್ ಹೋಗಲ್ಲ. ಓಹೋ ಟೈಗರ್ ಶಾಫೆ ಎದ್ದು ಬಂದಂಗಾಯ್ತು. ಆಪ್ಷನ್ ನಂಬರ್ 1 ಆಪ್ಷನ್ ನಂಬರ್ 2 ಬ್ರೋ.
ಎರಡು ಕೈ ಸೇರಿದರೆ ಚಪ್ಪಾಳೆ. ಶೆಟ್ಟಿ ತೋರ್ಸನ್ನ ಶೆಟ್ಟಿ ತೋರಿಸ್ಬಿಟ್ಟ, ಕ್ಲೀನಾಗಿ ತೋರಿಸ್ಬಿಟ್ಟ. ಪ್ರೆಷರಲ್ಲಿ ಆಗ್ತವನೆ ಶೆಟ್ಟಿ ಹಾಕೊಂಡ. ಅವ್ನಿಗೆ ಆಸೆ ಜಾಸ್ತಿ, ನಿಂಗೆ ಒಂದೇ ಆಸೆ. ಓಕೆ ಬಾಯ್ಸ್, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2, ಕ್ರಮ ಸಂಖ್ಯೆ 1, ಕ್ರಮ ಸಂಖ್ಯೆ 2. ನೀನು ಯಾವಾಗಲೂ ಒಂದೇ ಕಿಶನ, ನನಗೆ ನೀನು ಅದಕ್ಕೆ ಲೈಕ್ ಆಗೋದು. ಕೆಲವೊಬ್ರು ಇರ್ತಾರೆ ಎಲ್ಲ ಬೇಕು. ಓ, ಬೆಳಗ್ಗೆ ಟೀ ಕಾಫಿಗೆ ಎಬ್ರಿಸೋಕ್ಕೆ ಯಾರಾದರೂ ಇಂಥವ್ರು ಇದ್ದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ತುಂಬ ತೋರ್ಸೋಕ್ಕಾಗಲ್ಲ ಕೆಲವೊಂದು ನಾನು. ಓಕೆ, ಇದೊಂದು ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀನಿ. ಓಕೆ, ಶಾರ್ಟ್ ಟರ್ಮ್ ಅಷ್ಟೇ, ಜಸ್ಟ್ ಒಂದೂವರೆ ಸೆಕೆಂಡ್ ಅಷ್ಟೇ. ಅಂತದೇನು ತೋರಿಸ್ತಾ ಇದೆ? ನಿಂದೆ ತೋರಿಸ್ತಾ ಇದೆ, ಏನು ಕತೆ? 2 ಸೆಕೆಂಡ್ ತೋರಿಸ್ತೀನಿ ಗುರು, ಅದಕ್ಕೆ ಮೇಲೆ ತೋರ್ಸೋಕೆ 1 ಸೆಕೆಂಡಲ್ಲಿ ಎತ್ಬಿಡ್ತೀವಿ. ಓಕೆನಾ? ಆಪ್ಷನ್ ನಂಬರ್ 2, ಓಕೆ. ಆಪ್ಷನ್ ನಂಬರ್ 1. ಓಕೆ, ತುಂಬ ತೋರ್ಸೋಕ್ಕಾಗಲ್ಲ, ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಆಫ್ ಮಾಡ್ತಾ ಇದ್ದೀನಿ. ಅಮ್ಮ, ಇಬ್ಬರು ಕೈ ತುಂಬ ಆಹಾರ ಬೇಕು ನಿಮಗೆಲ್ಲ ಅಲ್ವಾ? ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಇದು ಸಿಂಕಲ್ಲೇ ಬರಬೇಕು ಅಂತ ಅನ್ನಿಸ್ತಿದೆ ಯಾಕೋ ನನಗೆ. ಸಿಂಕಲ್ಲೇ ಕೈ ತೊಳ್ಬಿಟ್ಟು ಹೋಗ್ಬೇಕು. ಚೆನ್ನಾಗಿ ಹೇಳಿದ್ರಿ ಇಬ್ರು. ಅಬ್ಬಾ, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಓ, ಏನು ಇಂಟೆನ್ಸ್ ಆನ್ಸರು, ಯಪ್ಪ ಸ್ವಾಮಿ. ಓಕೆ ಬಾಯ್ಸ್, ರೆಡಿನಾ? ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಶೆಟ್ಟಿ, ದಿಸ್ ಇಸ್ ನೋ ಬ್ರೈನರ್ ಬ್ರೋ, ಯು ಶುಡ್ ನೋ ಮೀ ವೆಲ್ ಇನಫ್. ಐ ನೋ ಯು ಬಟ್ ಯು ಶುಡ್ ಆಲ್ಸೋ ನೋ ಮೀ. ಐ ನೋ ಯು, ಯು ನೋ ಮೀ, ಯು ಮೀ. ಅಯ್ಯೋ ಏನ್ರದು ಮಚ್ಚ, ಹೋಗ್ರಿ, ಮುಗೀತು ಕೆಲಸ, ಹೋಗ್ರಿ. ಗೊತ್ತಾಯ್ತು ನಮಗೂ ಕೆಲಸ ಮುಗೀತು ಅಂತ. 1 ನಿಮಿಷ, ಲಾಸ್ಟಲ್ಲಿ ಯಾಕೆ ಚೂಸ್ ಮಾಡಿದೆ? ಡುವಾಲಿಪನ? ಇಲ್ಲ, ಹೌದು. ಅವರಿಬ್ರು ಗೆಳೆತನ ನಾನು ಚೆನ್ನಾಗಿ ನೋಡಿದೆ. ಬಹುತ್ ಸುಂದರ್, ಅದ್ಭುತ. ಇವಾಗ ನೀವಿಬ್ರು ಒಂದೇ ಮನೇಲಿ ಹುಟ್ಟಿ ಬೆಳ್ದು ಒಂದೇ ಥರ ಯೋಚನೆ ಮಾಡ್ತೀರಾ ಅಂತ ನೋಡೋಣ. ಓಕೆ, 1ರಿಂದ 10ವರೆಗೂ ಯಾವ್ದಾನ ಒಂದು ನಂಬರು ಹೇಳಿ, ಕೈಯಲ್ಲಿ ತೋರಿಸಿ. ಓಕೆ, ತುಂಬ ಚೆನ್ನಾಗಿದೆ ನಿಮ್ಮದು. ಫಸ್ಟ್ ಸ್ಟಾರ್ಟೇ ಕುಸಿದೋದ ಬದುಕು. ಓಕೆ, ನೆಕ್ಸ್ಟು ಯಾವುದಾನ ಒಂದು ಕ್ರಿಕೆಟ್ ಶಾಟ್ ತೋರಿಸಿ. ನೀವಿಬ್ಬರು ತೋರಿಸೋದು ಒಂದೇ ಥರ ಯೋಚನೆ ಮಾಡಿದ್ದೀರಾ, ನಾನು ನೋಡ್ತೀನಿ. ಒಬ್ಬ ಉತ್ತರ, ಇನ್ನೊಬ್ಬ ದಕ್ಷಿಣ. ಸರಿ ಆಯಿತು, ಇಬ್ಬರು ಅದನ್ನು ಒಂದು ಡ್ಯಾನ್ಸ್ ಮೂವ್ ತೋರಿಸಿ ಗುರು. ಅಣ್ಣ ತಮ್ಮ ಸ್ವಿಂಗ್ ಇಂದರ. ಹಾಂ, ಅವ್ನು ಕಾಣಿಸಲ್ಲ. ಅವ್ನು ಕಾಣಿಸಂಗಿದ್ರೆ ನಾನು ಯಾಕೆ ಇಲ್ಲಿ ಓಡಿಸ್ತು, ನೀನು ಯಾಕೆ ಇಲ್ಲಿ? ಯಾವುದು? ಜಳಕ ದಿಕ್ಕಲ ನಿಂದೆಲ್ಲ ವಯಸ್ಸು ಬರ್ತಾಯಿದೆ. ಓಕೆ, ಸರಿನಾ? ಯಾವುದಾನ ಒಂದು ಬಾಡಿ ಪಾರ್ಟು ನಿಮ್ಮದು ಸುಮ್ಮನೆ ಟಚ್ ಮಾಡಿ ತೋರಿಸಿ. ಓಹ್, ಒಬ್ಬ ಮೂಸ, ಇನ್ನೊಬ್ಬ ದೋಸ. ಓಕೆ, ಜಿಮ್ಗೆ ತುಂಬ ಹೋಗ್ತೀರಾ ಅನ್ಸುತ್ತೆ, ಉದ್ದ ಬೆಳೆದ್ಬಿಟ್ಟಿದ್ದೀರಾ. ಯಾವ್ದಾನ ಒಂದು ಜಿಮ್ ವರ್ಕೌಟ್ ಪೊಸಿಷನ್, ಒಂದು ವರ್ಕೌಟ್ ಯಾವ್ದಾನ ಒಂದು ತೋರಿಸಿ, ಆ್ಯಕ್ಷನ್ ಮಾಡಿ. ಅದೇ ಅಂಟ್ಕೊಂಬಂದಿರ ಕೈಗೆ ಚೆನ್ನಾಗೆ, ಕೈಗೆ ತಾಯಿಗೆ ತಕ್ಕಂತೆ ಮಗ ಥರ, ನಿಮ್ಮ ಕೈಗಳಿಗೆ ತಕ್ಕಂತೆ ಬಾಡಿ. ಸರಿ, ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ ಬಾಯ್ಸ್, ಬೆಳಿಗ್ಗೆ ನಾಷ್ಟಕ್ಕೆ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಯಾವುದಕ್ಕೆ ಹೋಗ್ತೀರಾ? ಚೆನ್ನಾಗಿ ಡಿಸ್ಕಸ್ ಮಾಡಿಕೊಂಡೆ ತಾಯಿ ಹತ್ರ ಕೇಳ್ತೀರಾ ಅನ್ಸುತ್ತೆ, ಅಮ್ಮ ಇದು ಮಾಡಮ್ಮ ಅದು ಮಾಡಮ್ಮ ಅಂತ. ಓಕೆ ಬಾಯ್ಸ್, ಇಬ್ಬರು ಮನೇಲಿದ್ದಾಗ ನೀವು ಶೆಟ್ರು ಬಿಡಿ, ನಿಮ್ಮ ಮನೆಗಳಲ್ಲಿ ಬರೀ ನಾನ್ ವೆಜ್ಜೇ. ವೆಜ್ಜಲ್ಲಿ ಯಾರು ಪ್ರೋಟೀನ್ ತಿನ್ನಬೇಕು ಅಂದರೆ ಇಬ್ಬರು ಯಾವ್ದು ತೊಗೊಳಕ್ಕೆ ಹೋಗ್ತೀರಾ? ಆಪ್ಷನ್ 1, ಆಪ್ಷನ್ 2. ಚೆನ್ನಾಗಿ ಇಬ್ಬರು ತುಂಬ ಟೈಮ್ ತೊಗೊಳ್ಳಲ್ಲ ಅನ್ಸುತ್ತೆ, ಬೇಗ ಪಟ ಅಂತ ಮುಗಿಸ್ಬಿಡ್ತೀರಾ. ಓಕೆ, ಮನೇಲಿದ್ದಾಗ ಒಂದು ಚಿಕನ್ನು, ಇನ್ನೊಂದು ಫಿಶ್, ಯಾವ್ದು ಬೇಕು? ಆಪ್ಷನ್ 1, ಆಪ್ಷನ್ 2. ಆಹಾ, ಮಂಗಳೂರವರು ಫಿಶ್ ತಿಂದರು, ತಿಂದು 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 ಏನು ಚಿಕನ್ನ. ಸರಿ ಬಾಯ್ಸ್,
ಹೋಟ್ಲಿಗೆ ಹೋಗ್ತೀವಿ, ನಾರ್ತ್ ಇಂಡಿಯನ್ ಇರುತ್ತೆ ಆಪ್ಷನ್ 1, ಸೌತ್ ಇಂಡಿಯನ್ ಇರುತ್ತೆ ಆಪ್ಷನ್ 2. ನಾರ್ತೇ ಬೇಕು, ವೈಟಾಗಿರುತ್ತಲ್ಲ, ಅಂದರೆ ಮೈದಾ ಹಿಟ್ಟಲ್ಲಿ ಮಾಡಿರ್ತಾರಲ್ಲ ಅದೇ ಹೇಳಿದ್ದು. ಸೌತ್ ಅವ್ರು ನನ್ನ ಥರ ಇರ್ತಾರೆ ಗುರು, ಏನು ಮಾಡೋಕ್ಕಾಗತ್ತೆ. ಆಪ್ಷನ್ ನಂಬರ್ 1 ನಾನ್ ವೆಜ್, ಆಪ್ಷನ್ ನಂಬರ್ 2 ಹೂಕೋಸ್, ಎಲೆಕೋಸ್ ಇದೆಲ್ಲ ತಿನ್ಬೇಡ್ರಿ, ಇದೇ ತಿನ್ಬಿಡಿ. ಓಕೆ ಬಾಯ್ಸ್, ನೋಡಿ ನನ್ನ ಮಗ ಒಬ್ಬ ಅಂತೂ ಯಾವಾಗಲೂ ತಿನ್ನೋದೆ, ಇನ್ನೊಬ್ಬ ತಿಂತಾನೋ ಏನೋ ಗೊತ್ತಿಲ್ಲ. ಆಪ್ಷನ್ 1ಕ್ಕೆ ಹೋದೆ ನೀನು. ನಿಮ್ಮ ಅಣ್ಣ ಗೊತ್ತಲ್ಲ, ಬಕಾಸುರ ಬಂಡಿ ತಿಂತಾ ಇರ್ಬೇಕು, 2 ಬೇಕಂತೆ. ಓಕೆ ಸರಿನಾ, ವೆರಿ ಡೆಲಿಷಿಯಸ್ ಫುಡ್ ಅಂತಾರೆ. ಆಪ್ಷನ್ 1, ಆಪ್ಷನ್ 2 ಇಬ್ರು ಸ್ವಿಗ್ಗಿ ಝೊಮ್ಯಾಟೊ ಸೇರ್ಕೊಂಡ್ಬಿಟ್ರು. ಯಾಕೆ ಗೊತ್ತಾ, ಮನೇಲಿ ಇಬ್ರು ಒಟ್ಟಿಗೆ ಕೂತಿರ್ತೀರಾ, ಈ ತಿನ್ನೋ ಐಟಮ್ಗಳು ಕ್ಲೀನಾಗಿ ಮಾತಾಡ್ಕೊಂಡು ಆರ್ಡರ್ ಹಾಕ್ತೀರಾ, ಇನ್ನೇನು ಕರೆಕ್ಟಾಗಿ ಹೇಳ್ತೀರಾ. ಓಕೆ, ಚೆನ್ನಾಗಿ ಚೆನ್ನಾಗಿ ತಿನ್ನೋ ಐಟಮ್ ಕರೆಕ್ಟಾಗಿ ಹೇಳ್ತೀರಾ, ಆಮೇಲೆ ಬೇಕಂದಾಗ ಡೆಸರ್ಟ್ಸ್ ತರ್ಸ್ಕೊತೀರಲ್ಲಪ್ಪ ನೀವು. ಹೇಳಿ ಆಪ್ಷನ್ 1, ಆಪ್ಷನ್ 2. ತಮ್ಮ ಒಂದು ಸ್ವಲ್ಪ ಸ್ವೀಟಲ್ಲಿ ಕಮ್ಮಿ, ಅವನಿಗೆ ಆಯ್ಸ್ ಜಾಸ್ತಿ ಬೇಕು ಅಂತ. ಏನೋ ಚಿಂಟು, ಹಳ್ಳಿ ಮನೆಗೆ ಹೋಗಿದ್ದೀರಲ್ಲ, ಹಳ್ಳಿ ಮನೆಗೆ ಹೋದರೆ ಹೋಳಿಗೆ ತಿಂತೀರಾ, ಕ್ಯಾರೆಟ್ ಹಲ್ವಾ ತಿಂತೀರಾ? ಆಪ್ಷನ್ 1, ಆಪ್ಷನ್ 2. 2 ತಿಂತೀರಾ ಚಿಂಟು, ನೀನು 3 ತಿಂತೀಯಾ? ಓಕೆ ಬಾಯ್ಸ್, ಇಷ್ಟೊತ್ತು ಬರೀ ತಿನ್ನೋದ್ರ ಬಗ್ಗೆನೇ ಹೇಳಿದ್ದೀನಿ. ಕಣ್ಣೊಂದು ಸ್ವಲ್ಪ ತಂಪು ಮಾಡ್ಕೊಳ್ಳಿ ಅಲ್ವಾ. ಸ್ಪೆಕ್ ಸರಿ ಮಾಡ್ಕೊಂಡಾ? ಓಕೆ, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಓಹೋ ಲೇ, ಒಡ ಹುಟ್ಟಿದ ತಮ್ಮ, ಒಡ ಹುಟ್ಟಿದ ಅಣ್ಣ. ಇಬ್ರಿಗೂ ಸಪ್ರೇಟ್ ರೂಮ್ ಇದೆ ತಾನೆ ಮನೇಲಿ? ಕೇಳಿದೆ, ಯಾಕಂದರೆ ಒಂದೇ ಆಪ್ಷನ್ ಎಲ್ಲ ಹೇಳ್ತಾ ಇರಲ್ಲ. ಆಪ್ಷನ್ 1, ಆಪ್ಷನ್ 2. ಓಕೆ ಬಾಯ್ಸ್, ನೀವು ನಾನಿನ್ನ ತುಂಬ ನೋಡಿರ್ತೀರ ನೀವು, ಅಂದರೆ ನೀವು ಒಟ್ಟಿಗೆ ಕೂತ್ಕೊಂಡು ನೋಡಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ ಗುರು, ಅದು ನೀವುಗಳು ಹೇಳಬೇಕು. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಒಟ್ಟಿಗೆನೇ ಕೂತ್ಕೊಂಡು ನೋಡಿದ್ದೀರಾ ಕಣ್ರ ನೀವಿಬ್ರು. ಪಾ ಮನೇಲಿ ದೊಡ್ಡ ಟಿ ವಿ ಬೇರೆ ಹಾಕ್ಸ್ಬಿಟ್ಟಿರ್ತಾರೆ, ಯಾಕೆ ಕೇಳ್ತೀರಾ? ಓಕೆ ಗೈಸ್, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕೆಮಿಸ್ಟ್ರಿ ಚೆನ್ನಾಗಿದೆಯಾ ನೀವು ಇಬ್ಬರು ಅಣ್ಣ ತಮ್ಮಂದಿರ ಹತ್ರ? ಹಿಂದಿ ಪಿಕ್ಚರ್ಗಳೆಲ್ಲ ಚೆನ್ನಾಗಿ ನೋಡ್ತೀರಾ ಅನ್ಸುತ್ತಲ್ಲ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಓಕೆ, ವಿಂಡೋ ಹತ್ರ ಈ ಥರ ಯಾರಾದರೂ ನಿಂತಿರೋ ತುಂಬ ಚೆನ್ನಾಗಿರುತ್ತೆ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ವಿಂಡೋ ಹತ್ರನೇ ಹೋಗ ನೀನು, ಯಾವುದು? ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಅದು ಯಾರು, ಅಡ್ರೆಸ್ಸು, ಊರು ಎಲ್ಲ ಕೇಳೋ ನೀನು. ಆಪ್ಷನ್ ಮಾತ್ರ ಆನ್ಸರ್ ಮಾಡಿರಿ, ಹೋಗಿ ಡಿಸ್ಕಸ್ ಮಾಡಿಕೊಡ್ರಿ ಅಣ್ಣ ತಮ್ಮದಿರಿಬ್ರು. ಎಲ್ಲ ವಾಟ್ಸಪ್ ಮಾಡ್ತೀವಪ್ಪ, ಅದನ್ನು ಡಾಕ್ಯುಮೆಂಟ್ ಮಾಡಿ ಕಳಿಸ್ಲಾ, ಕ್ಲಾರಿಟಿಲಿ ಬರ್ತದೆ. ಸರಿ ಓಕೆ, ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ನೋಡ್ರಪ್ಪ, ಎಲ್ಲ ಒಟ್ಟು ತುಂಬ ಊಟ ಮಾಡ್ಕೊಂಬಿಡಿ ಅಣ್ಣ ತಮ್ಮಂದಿರು. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಹಬ್ಬ ಒಟ್ಟು ತುಂಬ ಊಟ ಮಾಡ್ತೀರಾ ಕಣ್ರು, ತುಂಬ ಚೆನ್ನಾಗಿ ಬೆಳೆಸಿದಾರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ. ಅಣ್ಣ ತಮ್ಮಂದಿರಾ? ಆಪ್ಷನ್ 1, ಆಪ್ಷನ್ 2. ಇವನೇನೋ ಶೆಟ್ಟಿ ಹೆಂಗೋ ಕಂಟೆಂಟ್ ಬರೀತಾನೆ, ಏನೋ ನನ್ನ ಮ್ಯಾಟ್ರಿಮೋನಿಗೆ ತೋರಿಸೋಂಥರ ನಾನು ಮಾಡಿಕೋನಲ್ಲ ಇಲ್ಲಿ. ಆಪ್ಷನ್ 1, ಆಪ್ಷನ್ 2. ಏನಪ್ಪ ಫೈನಲ್ ರೌಂಡ್? ಓಕೆ ಶೆಟ್ಟಿ, ಫೈನಲ್ ರೌಂಡು. ಓಕೆ ಓಕೆನಾ? ನಿನಗೊಂದು 15 ಗಾಡಿಗಳು ಕೊಡ್ತೀನಿ. ಓಕೆ, 15 ಕೊಡಲ್ಲ, ಅದರಲ್ಲಿ 5 ಮಾತ್ರ ಪಿಕ್ ಮಾಡಬೇಕು. ಇದಿಷ್ಟರಲ್ಲಿ 5 ಪಿಕ್ ಮಾಡಬೇಕು. 15 ಇದೆ ಇಲ್ಲಿ, 15 ಗಾಡಿ 5 ಗಾಡಿ ಪಿಕ್ ಮಾಡಬೇಕು. ಫಸ್ಟು ಡ್ರೀಮ್ ಗಾಡಿ ಲ್ಯಾಂಬೋ. ಓಕೆ, ಲ್ಯಾಂಬೋರ್ಗಿನಿ. ಲ್ಯಾಂಬೋ. ಓಕೆ, ನೆಕ್ಸ್ಟು ಮೆಕ್ಲರನ್ನು. ಮೆಕ್ಲಾರೆನ್. ಆಮೇಲೆ
ಭುಜ ತಗೋ ಶೆಟ್ಟಿ, ಹಿಂಗೆ ಹಿಡ್ಕೊಂಡು ಹೋಗ್ಬೋದು. ಹೋಗ್ಬೋದು. ಆಮೇಲೆ ಬಿಕಾಸ್ ಗೆಲ್ಲಬೇಕು ನನ್ನ ಪ್ರಕಾರ ಕಿಶನ್ ಇದನ್ನು ತಗೊಂತಾನೆ R1 ಅವನ ಫೇವ್ರೇಟು. ಸೊ ಅದಕ್ಕೆ 3 ಆಯಿತು. ಇದು ಫ್ರೆಂಡಿಗೆ ಗಿಫ್ಟ್ ಮಾಡ್ತೀಯಾ ನಿನ್ನ ಫ್ರೆಂಡ್ ಕಿಶನ್? ನೋಡೋಣ. ಮುಂದಕ್ಕೆ ಮಾಡೋಣ, ಅಷ್ಟು ಕಾಸು ಮಾಡೋಣ. 3 ಓಕೆ, 3 ಆಗಿದೆ, ಇನ್ನೂ 2. ಟಫ್ ಇದೆ ಬ್ರೋ ಇದು. ಯಾಕೆ ನಮ್ಮ ಇಲಾನ್ ಮಾಸ್ಕ್ ಮುಟ್ತಾನೆ ನೀನು? ಡರ್ಟ್ ಬೈಕ್ ಕೆಲವೊಂದ್ಸತಿ ಆಫ್ ರೋಡಿಂಗ್ ಮಾಡ್ಬೇಕು ಮಚ್ಚ, ಮಜಾ ಬರುತ್ತೆ. ಮಜಾ ಇರೋದು ಬಿಡು ಮಚ್ಚ. ಸೈಕಲ್ ಗ್ಯಾಪಲ್ಲಿ ನುಗ್ಬೋದು. ಸೈಕಲ್ ಗ್ಯಾಪಲ್ಲಿ ನುಗ್ಬೋದು. 4 ಆಯ್ತಲ್ವಾ? 4 ಆಗಿದೆ. ಲಾಸ್ಟ್ ಒಂದು. ನಾನು ಯಾವ್ದು ತಗೋಬೋದು ಗುರು? ಪೋರ್ಷು, ಮಸ್ಟ್ಯಾಂಗು, ಎಲ್ಲದ್ರ ಮಧ್ಯೆ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ಗೆಲ್ತೀವೋ ಸೋಲ್ತೀವೋ ಮಚ್ಚ, ಒಳ್ಳೆ ಗಾಡಿನ ಯಾವತ್ತೂ ಚೂಸ್ ಮಾಡಬೇಕು. ಸೊ ಬಾಸ್ 1969 ಬಾಸ್ ಮಸ್ಟ್ಯಾಂಗ್. ಸೂಪರ್ ಶೆಟ್ಟಿ, ಇವತ್ತು ಆಟದಲ್ಲಿ ಬರೀ ಈ ಥರ ಗಾಡಿಗಳು ತಗೊತಾ ಇದ್ದೀವಿ. ಮುಂದಕ್ಕೆ ನಿಜ ಜೀವನದಲ್ಲೇ ತಗೊಬೇಕು, ಆ ಥರ ಬೆಳಿಬೇಕು. ಓಕೆ, ನೋಡೋಣ. ಮಿಷನ್ ಇದೇ ತಗೊಂತಾನೆ ಏನು ಅಂತ ನೋಡೋಣ. ಓಕೆ ಓಕೆ, ಇವಾಗ ನೋಡಪ್ಪ ಶೆಟ್ಟಿ, ನಿನ್ನ ಕಣ್ಣು ಮುಂದೆ 15 ಗಾಡಿ ತೋರಿಸ್ಬಿಟ್ಟೆ. ನಿನ್ನ ಕಣ್ಣು ಮುಂದೆ ಇವಾಗ 15 ಆನಿಮೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಇದು ಚೂಸ್ ಮಾಡೋಣ. ಇದು ತುಂಬ ಕಷ್ಟ ಮಚ್ಚ, ಎಲ್ಲ ಸೂಪರ್ ಆಗಿರೋ ಇದ್ದಾವೆ. ಬರಬೇಕು ಫ್ರೆಂಡ್ಸ, ಅಣ್ಣ ತಮ್ಮಂದಿರ ಒಂದೇ ಥರ ಯೋಚನೆ ಮಾಡೋದು ಯಾರು? ಸೊ ಫಸ್ಟ್ ಬಾಸ್ ನರುಟೋ ಯಾವತ್ತಿದ್ರು ಚಿನ್ನ. ಆಹಾ, ನೆಕ್ಸ್ಟ್ ನಮ್ಮ ಇಚಿಗೋ. Here you go, another 3. ಆಯಿತು. ತುಂಬ ಕಷ್ಟ ಇದೆ ಮಚ್ಚ. ಇಡೀ ಫ್ಯಾಮಿಲಿನೇ ಎದುರಾಕೊಂಡು ನಿಯತ್ಗೋಸ್ಕರ ಓಡಾಡಿದ ನೋಡ. ನಮಗೆ ನೆಕ್ಸ್ಟ್ ಉರಾಹಾರ ಬ್ರೋ, ಇಂಟೆಲಿಜೆನ್ಸ್. ಸೂಪರ್. ಸೊ ನೆಕ್ಸ್ಟ್ ನೀನು ಹೇಳ್ದಂಗೆ ಯಾವತ್ತಿದ್ರು ನ್ಯಾಯಕ್ಕೆ ನ್ಯಾಯ. ಆ್ಯಂಡ್ ಬರೀ 26 ಎಪಿಸೋಡ್ ಬಂದ್ಬಿಟ್ಟು ಇನ್ನು ಎಷ್ಟೋ ಕ್ಯಾರೆಕ್ಟರ್ಗಳನ್ನ ಮೀರಿಸಿ ಒಂದು ಕ್ರೇಜ್ ಹುಟ್ಟಿಸ್ಬೋದು ಅಂದರೆ ಇತಾಚಿ ಹತ್ರನೇ ಸಾಧ್ಯ. ಸೊ ಇತಾಚಿ ಇರಲೇಬೇಕು ಟಾಪ್ 5 ಅಲ್ಲಿ. ಸೂಪರ್ ಶೆಟ್ಟಿ. ನೆಕ್ಸ್ಟ್ ಇವಾಗ ಕನ್ಫ್ಯೂಷನ್ ಇರೋದು ಲೂಫಿ, ಝೋರೋ, ಐಸನ್ನು ಮತ್ತು ಸಂಗ್ಜಿನ್ವು, ಗೋಜೋ ಮಧ್ಯೆ 5 ಮಧ್ಯೆ ಕನ್ಫ್ಯೂಷನ್ ಇದೆ ಮಚ್ಚ ಈಗ ನನಗೆ. ನಿನ್ನ ಫ್ರೆಂಡ್ ಕಿಶನ್ ಇದು ಅವ್ನ ಫೇವ್ರೆಟ್ ಕ್ಯಾರೆಕ್ಟರ್ ಇವರೇ ಮಚ್ಚ. ಅದನ್ನು ನಾನು ತೊಗೊಳಲ್ಲ ಮಚ್ಚ. ಕಷ್ಟ ಇದೆ ಬಟ್ ಝೋರೋ. ಓಕೆ ಶೆಟ್ಟಿ, ನೋಡೋಣ ಕಿಶನ್ ಇದೇ ತಗೊಂತಾನ ಏನು ಅಂತ. ನೀನು ಚೂಸ್ ಮಾಡಿರೋ 5 ಕಿಶನ್ ಚೂಸ್ ಮಾಡ್ತಾನೆ ಏನೋ ಅಂತ ನೋಡೋಣ. ಬನ್ನಿ ಹೋಗೋಣ ನೆಕ್ಸ್ಟ್. ಮಚ್ಚ ನಾನು ಚೂಸ್ ಮಾಡಿದ್ದೀನಿ. ನಾನು ಯಾವ್ದು ತಗೋಬಹುದು ಅಂತ ಯೋಚನೆ ಮಾಡಿ ನಾನು ಯಾವ್ದು ನೋಡ್ತೀನಿ. ನಿನ್ನ ಪ್ರಕಾರ ನಂಗೆ ಯಾವ್ದು ಇಷ್ಟ ಅಂತ ಮಾಡು, ಗೆಲ್ಲೋಣ. ಕಮಾನ್. ಓಕೆ ಕಿಶನ, ಇದ್ರಲ್ಲಿ 5 ಇವಾಗ 15 ಇದೆ. 15ರಲ್ಲಿ 5 ತಗೊಂಡ್ಬಿಡ್ತೀನಿ. 15ರಲ್ಲಿ 5 ಸರಿನಾ? ಇದ್ರಲ್ಲಿ 5 ಯಾವ್ದು ಚೂಸ್ ಮಾಡ್ತೀಯ ಚೂಸ್ ಮಾಡು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಅಪ್ಪ ಅಮ್ಮಂದಿರಲ್ಲ ಇದು ಯಾವ್ದಾದ್ರು ಆನಿಮೆ ಯಾರಾದ್ರು ಮಕ್ಳು ಹಾಕೊಂಡು ಕೂತ್ಕೊಂಡು ನೋಡ್ತಾ ಇದ್ರೆ ಅದೇನು ಕಾರ್ಟೂನ್ ನೋಡ್ತೀಯ ಅಂತ ಹೇಳ್ತಾ ಇರ್ತಾರೆ. ಆನಿಮೆ ನೋಡಬೇಕು, ಗಂಡಸ್ತನ ಬೆಳೆಯುತ್ತೆ, ಕಾಮ ಕ್ರೋಧ ಎಲ್ಲಾನು ಕಂಟ್ರೋಲ್ ಮಾಡ್ಬೋದು. ಕಮಾನ್ 5 ನೀನು ಹೆಂಗೆ ಕಂಟ್ರೋಲ್ ಮಾಡ್ತೀಯ ಮಾಡು. ಡನ್ ಬಿಡಿ. ನರುಟೋ 2 ತಗೋ. ಓಹೋ 3 ತಗೋ. ಆಹಾ ಓ ಇರಿ ಫ್ರೆಂಡ್ಸ್. 3ನೇದು ಅಮ್ಮ ಸ್ವಾಮಿ ನಮ್ಮ ಲಾರ್ಡು ಲಬಕ್ ದಾಸು. 4ನೇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. 1 hour later. ನನಗೆ ಇದು ಯಾರು ಅಲ್ಲ ಗುರು, ನನಗೆ ಇವೆರಡರ ಮಧ್ಯನೇ ಕನ್ಫ್ಯೂಷನ್ ಇರೋದು. ಆಕ್ಚುಲಿ ಅಂದ್ರೆ ಬಲ ಯಾಕೆ ಹೇಳು. 1 eternity later. ಕಮಾನ್ ಕಿಶನ್, ಕಮಾನ್. ಓ ಬಲ ಇರೋದು ಬಲ್ಗೈಗೆ, ಇವ್ರು ಗೆದ್ರು 5 ಪಾಯಿಂಟ್. ಸ್ನೇಹಿತರೆ ಗುರು. ನಿನಗೆ 15 ಗಾಡಿಗಳು ಕೊಟ್ಟಿದ್ದೀನಿ ಕಿಶನ್. ಅದ್ರಲ್ಲಿ 5 ಗಾಡಿ ತಗೋ. 15 ಗಾಡಿಲಿ 5 ಗಾಡಿನಾ? ಮುಂದಕ್ಕೆ ನಿನ್ನ ಫ್ರೆಂಡು 5 ಗಾಡಿನೂ ಕೊಡ್ಸಂಗಾಗಿ. ಒಂದಂತೂ ಡೆಫಿನೆಟ್ಲಿ ಕೊಡಿಸ್ತೀನಿ ಅಂದಿದ್ದಾನೆ. ಸೊ ಫಸ್ಟ್ ಅದನ್ನೇ ತೆಗಿತೀನಿ. ಸೂಪರ್. R1 ಇದನ್ನು ಅವ್ನು ಚೂಸ್ ಮಾಡಿಲ್ಲ ಅಂತ ಅಂದರೆ ಮಕ್ ಕೊಡಿತೀನಿ ಅವ್ನಿಗೆ ಇವಾಗ ಹೋಗಿ ನಾನು. ಆಮೇಲೆ ಅದು ಬೇರೆ ವಿಷಯ ಅದು. ಸೊ ತಗೋರಿ ಫಸ್ಟು. ಓಕೆನಾ? ಸೊ ನೆಕ್ಸ್ಟ್ ಅವನಿಗೆ ಲ್ಯಾಂಬೋರ್ಗಿನಿ ಅಂದರೆ ತುಂಬ ಇಷ್ಟ. ಇಲ್ಲಿ ಲ್ಯಾಂಬೋರ್ಗಿನಿಗಳು ಎಷ್ಟಿದ್ದಾವೆ? ಒಂದೇ ಇರೋದು. ತಗೋ.
ಸೈಕಲ್ಲು ಓವರ್ಟೇಕ್ ಹೊಡಿತೈತಲ್ಲಪ್ಪ ಸರ್, ಸ್ವಲ್ಪ ಬೇಗ ಹೋಗಿ ಸರ್. ಇದಕ್ಕಿಂತ ಫಾಸ್ಟಾ? ನೆಕ್ಸ್ಟ್ ಕಿಶನ್, ಸರಿ ಆಗಿಲ್ಲ ಅಂತ ಆಯ್ತು. ಮುಂದಿನ ಹಂತಕ್ಕೆ ಹೋಗೋಣ. ಎಷ್ಟಾಯ್ತು? ಎಷ್ಟಾಯ್ತು? ಒಂದು ಕರೆಕ್ಟು, ಹಾಂ ಗ್ರೌಂಡು, ಹಾಂ ಗ್ರೌಂಡು, ಹಾಂ. 2 ಕರೆಕ್ಟು, 3. ಸೊ ಟೋಟಲ್ ಆಗಿ ಕಿಶನ್ 3 ಕರೆಕ್ಟ್ ಹೇಳಿದ್ದಾನೆ 5ರಲ್ಲಿ. ಮತ್ತೆ ಇದು GT ಮ್ಯಾಚ್ ಆಗಿದೆ. ಅಯ್ಯೋ ಫಕ್ ಮಚ್ಚ, ನಾನು ಅವಾಗಿಂದ ಇದೆ ಇದೆ ಒಂದು ವಿಂಟೇಜ್ ಆದ್ರೂ ತಗೊಂಡಿರ್ಬೋದು, ಒಂದು ವಿಂಟೇಜ್ ತಗೊಂಡಿರ್ಬೋದು, ಒಂದು ಆಫ್ ರೋಡ್, ಶಾ 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 ಶಾ. ಒಂದು ನಿನಗೆ ಒಂದು ನನಗೆ ಅಂತ ಓ ಫಕ್. 3 ಕಾರ್ ತಗೊಂಡೆ, ಅದರಲ್ಲಿ 2 ಸೂಪರ್ ಕಾರು, 1 ವಿಂಟೇಜ್. ಓಕೆ, ಫ್ರೆಂಡ್ಸ್ದಾಗೋಯ್ತು. ಅವ್ರೇನೋ ಒಂದು ಲೆಕ್ಕದಲ್ಲಿ ಮಾಡಿಬಿಟ್ರು. ಇವಾಗ ಅಣ್ಣ ತಮ್ಮಂದಿರಿಬ್ರು ಏನು ತಗೊತಾರೆ ಅಂತ ನೋಡೋಕೆ ಹೋಗೋಣ. ನಿನಗೆ 15 ಗಾಡಿ ಕೊಡ್ತೀನಿ ಚಿಂಟು, ಸರಿನಾ? ನನಗೆ ನಿನಗೆ ಮನೆಗೆ ಮನೆಗೆ ಎತ್ಕೊಂಡು ಹೋಗಂಗೆ ಮಾಡ್ಕೊಡ್ತಾನೆ ಶೆಟ್ಟಿ. ಮುಂದಕ್ಕೆ ಹೇಳೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಫುಲ್ಲು ಹೊಡೆದ್ರೆ ಲಾಟ್ರಿ ಮಾಡ್ಕೊಡ್ತಾನೆ. ಆಮೇಲೆ ಈ 15 ಗಾಡಿಗಳಲ್ಲಿ ನೀನು ನಿಮ್ಮ ಅಣ್ಣ ಯಾವ 5 ಗಾಡಿ ತೊಗೊಂಡೋಗ್ತೀರಪ್ಪ ಮನೆಗೆ? ನೀನು ಹೇಳೋದೆ ಅವನು ಹೇಳ್ಬೇಕೇನೋ, ಆವಾಗಲೇ ನಿಮ್ಮ ಪಾಯಿಂಟ್ಸು. ಚಿಂಟು ಯಾರೋ ಮೈಸೂರು ಗರ್ಲ್ ಫ್ರೆಂಡ್ ಯಾರಾದ್ರು ಇದ್ರೆ ಎಕ್ಸ್ಪ್ರೆಸ್ ವೇನಲ್ಲಿ ಆ್ಯಕ್ಚುಲಿ 2 ವೀಲರ್ ಬಿಡಲ್ಲ. ಹೋಗಿ ಬಿಡು, 2 ವೀಲರ್ ಬಿಡಲ್ಲ. 4 ವೀಲರ್ ಅಂದರೆ ನಮ್ಮ ಲ್ಯಾಂಬರ್ಗೆ ತೊಗೊಂಡು ಆಡ್ಬೋದು. 200, 250 ಹೊಡಿಬೋದಪ್ಪ. ಮೈಸೂರಲ್ಲಿ ನಿಂದಲ್ವೇನೋ ಇರೋದು, ಅವನಿಗೆ ಕೇಳಿ. ಬಿಡು ಶೆಟ್ಟಿ. ನಾನೀಗ 5 ಚೂಸ್ ಮಾಡಬೇಕಾ? ಓಕೆ, ಓಹೋ ಎಲ್ಲ ಆಫ್ ರೋಡಿಂಗೆ ಅಣ್ಣ ತಮ್ಮಂದಿರು ಇಬ್ರು. ನೀವು ಹಾಡು ಕೋರ್ಕೊಂಡ್ರು ಅಣ್ಣ ತಮ್ಮಂದಿರು ಇಬ್ರು. GTR GTR. ವಾವ್, ಇಷ್ಟಾಯ್ತು? 3 ಆಯ್ತಲ್ಲ? 3 ಆಗಿದೆ. 1, 2, 3. ಇದ್ಯಾವುದಿದು? ಮಸ್ಟ್ಯಾಂಗ್ GT 1969. 4ನೇದು ಆಗಿದೆ. 5ನೇದು ಲಾಸ್ಟ್ 1 ನೋಡೋಣ. ಅಣ್ಣ ತಮ್ಮಂದಿರು ಇಬ್ರು ಒಂದೇ ಮನೇಲಿ ನಿಲ್ಸ್ಕೊಂತಿರೋ ಒಂದೇ ಥರ ಗಾಡಿಗಳನ್ನ, ಇಬ್ರು ಯೋಚನೆಗಳು ಒಂದೇ ಇದೆಯಾ? ಯಾವಾಗೂ ಸಹ ತಗೊಂತಾರಂತೆ. ಕಳ್ಸೋ ನಿಮ್ಮ ಅಣ್ಣನ ಅಂಡಿಗೆ ಇದು ಸೂಟ್ ಆಗತ್ತಾ ಅಂತ ಕೇಳ್ತೀನಿ. ಓಕೆ ಚಿಂಟು, ನಿನಗೆ 15 ಅನಿಮೆ ಕ್ಯಾರೆಕ್ಟರ್ ಇಟ್ಟಿನಿ ನಿನ್ನ ಮುಂದೆ. ನೀನು ನಿಮ್ಮ ಅಣ್ಣ ಅಂದರೆ ಒಂದೇ ಸ್ಕ್ರೀನಲ್ಲಿ ನೀವು ನೋಡಿರಲ್ಲ ಬಿಡು, ನನಗೆ ಗೊತ್ತು. ನಿಮ್ಮ ಮೊಬೈಲಲ್ಲಿ ನಿನ್ನ ರೂಮಲ್ಲಿ, ಅವನು ಲ್ಯಾಪ್ಟಾಪಲ್ಲಿ ಇನ್ನೊಂದು ರೂಮಲ್ಲಿ ನೋಡಿರ್ತಾರೆ. ಆದರೆ ಕೆಲವೊಂದು ವಿಷಯಗಳು ಇಬ್ರು ಒಟ್ಟಿಗೆ ನೋಡ್ತೀರಾ ಅಂತ ಕೇಳ್ಪಟ್ಟೆ OIT-ಇಂದ. ಲಾಸ್ಟ್ ರೂಮಲ್ಲಿ ಒಂದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಝೋರೋ, ಓಕೆ, ಕ್ಯಾಪ್ಟನ್ ಲೂಫಿ, ಇಟಾಚಿ, ಗೋಜೋ, ಅಂಡ್ ಲಾಸ್ಟ್ ನಾರುಟೋ. ಸೂಪರ್. ಇಷ್ಟೊತ್ತು ಗಾಡಿಗಳ್ದಾಯ್ತು, ಇವಾಗ ಬಾಡಿಗಳ್ದಾಯ್ತು. ನೆಕ್ಸ್ಟ್ ಹೋಗಿ ನಿಮ್ಮ ಅಣ್ಣನ ಬಾಡಿನ ಕಳಿಸ್ಕೊಡು. ಓಕೆ ವೇದು, ನಿಮ್ಮ ಮುಂದೆ 15 ಅನಿಮೆ ಕ್ಯಾರೆಕ್ಟರ್ ಇದೆ. ನಿಮ್ಮ ತಮ್ಮ ಆಗಲೇ 5 ತೆಗೆದುಬಿಟ್ಟಿದ್ದಾನೆ. ನೀನು ಅದೇ 5 ತೆಗಿಬೇಕು, ಅವಾಗಲೇ ಬಿಲ್ ಆಗುತ್ತೆ. ನೋಡು, ಯೋಚನೆ ಮಾಡ್ತೀವಿ. ಓಕೆ, ಇದೊಂದು ಕರೆಕ್ಟ್ ಆಗಿ 5 ಆಯ್ತಾ? 5 ಆಯ್ತು. ಎಷ್ಟಾಯ್ತು ರಿಸಲ್ಟು ಇವ್ರದ್ದು? 4. 4 3 ಇಟಾಚಿ ತೆಗೆದಿದ್ದೆ ನೀನು? 4. ಪರವಾಗಿಲ್ಲ. ಓಕೆ ಬಾಯ್ಸ್, ಹಾಂ, ಇವಾಗ ನೋಡಬೇಕು. ನಿಮ್ಮ ತಮ್ಮನ ಕೇಳಿದೆ, ಇಲ್ಲಿರೋ ಇಷ್ಟು 15 ಗಾಡಿ ಯಾವ ಗಾಡಿ ನೀವು 5 ಗಾಡಿ ನಿಮ್ಮ ಮನೆಗೆ ನಿಲ್ಸ್ಕೊಂತೀಯ ಅಂತ ಓಡಾಡೋಕ್ಕೆ. ಅದಕ್ಕೆ ಅವನು 5 ಗಾಡಿ ತೆಗ್ದಿದ್ದಾನೆ. ನೀನು 5 ಗಾಡಿ ತೆಗೆದ್ರೆ ನೀವಿಬ್ಬರು ಫ್ಯೂಚರಲ್ಲಿ ಈ ಗಾಡಿಗಳೆಲ್ಲ ಪರ್ಚೇಸ್ ಮಾಡಿ ಮನೇಲಿ ಓಡಾಡ್ಬೋದು. ಯಾವ 5 ಅಂತ ಒಂದು ನಿಮಿಷ ನಿಂತ್ಕೊ. ಯಾಕಪ್ಪ ಈ ಸ್ಪೀಡು? ಅಲ್ಲಿ 24 ಕ್ಯಾರೆಟ್ ಗೋಲ್ಡ್ ಇಟ್ಕೊಂಡು ಇಲ್ಲಿ ಯಾವ್ದು ಉಮ್ಮ ಗೋಲ್ಡ್ಗೆ ಕೈ ಹಾಕ್ತಾ ಇದೆಯಲ್ಲಪ್ಪ. ಯಾವ್ದಕ್ಕೂ ಕೂಲ್ ಆಗಕ್ಕೆ ಒಂದು ಎಳ್ನೀರು ತರಿಸ್ಲಾ? ಟೈಮ್ ಕಮ್ಮಿ ಇದೆ ಗೌಡ್ರ, ಬೇಗ ವರ್ಕೌಟ್ ಮಾಡ್ಕೋಬೇಕು. ತೋರಿಸ್ಬಿಡ್ತೀನಿ ನೋಡಿ. 1 ಓಕೆನಾ, 2 ಅದು ಬರ್ತಾ ಇದೆ ನೋಡ್ಕೊ. ಆಮೇಲೆ 4, ಆಮೇಲೆ 5.
ರಿಸಲ್ಟ್ ನೀನ್ ಹೇಳಪ್ಪ ತಮ್ಮ. ಒಂದೇ ಕರೆಕ್ಟ್ ಇದೆ ನೀನ್ ಇದೆಲ್ಲ ಪಿಕ್ ಸೂಪರ್ ಕಾಸ್ಟ್ ತೆಗಿತೀನಿ. ಕೈ ಕೈ ಮಿಲಾಯಿಸ್ಕೊಡ್ರ. ಆಕ್ಚುಲ್ ಆಗಿ ನಮ್ಮಿಬ್ರದ್ದು ಉಲ್ಟಾ ಇದ್ರಲ್ಲಿ. ಅವನಿಗೆ ಸೂಪರ್ ಕಾಸ್ಟ್ ಅವ್ನು ನಿನ್ ತರ ಯೋಚನೆ ಆನಿ ಮೇಲೆ ಏನೋ ಇತ್ತು, ನಾನಿ ಮೇಲೆ ಜಾಸ್ತಿ ನೋಡಲ್ಲ, ನಂದೇ ಯೋಚನೆ ಮಾಡ್ತಾ. ಸೊ ಇವತ್ತಿನ ನಮ್ ಗೇಮ್ ಅಲ್ಲಿ ರೌಂಡ್ 1 ಅಲ್ಲಿ ನಮ್ಮ ಬ್ರದರ್ಸ್ ಮತ್ತು ಫ್ರೆಂಡ್ಸ್ ಇಬ್ರು 12 out of 24 ತೆಗ್ದಿದ್ದಾರೆ. ರೌಂಡ್ 2 ಅಲ್ಲಿ ನಮ್ಮ ಬ್ರದರ್ಸ್ 5 out of 10 ತೆಗ್ದಿದ್ದಾರೆ, ಫ್ರೆಂಡ್ಸ್ 8 out of 10 ತೆಗ್ದಿದ್ದಾರೆ. ಸೊ ಹಾಗಾಗಿ ನಮ್ಮ ಫೈನಲ್ ಸ್ಕೋರ್ ಬಂದು ಬ್ರದರ್ಸ್ 17, ಫ್ರೆಂಡ್ಸ್ 20. ಹಾಗೆ ಇವತ್ತಿನ ವಿನ್ನರ್ಸ್ ನಮ್ಮ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಫ್ರೆಂಡ್ಸ್ ಆಡೋದು, ಅಣ್ಣ ತಮ್ಮಂದಿರು ಆಡೋದು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೂ